ಫೈನಲಿ ಬಹಳ ಸಮಯದಿಂದ ಕಾಯ್ಕೊಂಡಿದ್ದಂತಹ ವಕ್ಫ್ ಬಿಲ್ ತಿದ್ದುಪಡಿ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿಯೇ ಬಿಟ್ಟಿದೆ. ನೆಕ್ಸ್ಟ್ ಈಗ ರಾಜ್ಯಸಭೆಯಲ್ಲಿ ಬಿಲ್ ಅಂಗೀಕಾರ ಆಗಬೇಕು. ಸೊ ನಂತರ ಸದ್ಯದಲ್ಲೇ ಕಾನೂನು ರೂಪದಲ್ಲಿ ನಾವು ಇದನ್ನು ನೋಡಬಹುದು. ಆದರೆ ಇದು ಬಿಜೆಪಿಗೂ ಕೂಡ ಅಷ್ಟು ಸುಲಭ ಅಂತೂ ಇರಲಿಲ್ಲ. ಲೋಕಸಭೆಯಲ್ಲೇ ಈ ಬಿಲ್ ಅಂಗೀಕರಿಸುವಾಗ ಸರ್ಕಾರ ಹಾಗೂ ವಿರೋಧ ಪಕ್ಷದ ನಡುವೆ ಸಿಕ್ಕಾಪಟ್ಟೆ ಘರ್ಷಣೆ ಕೂಡ ಆಯಿತು. ಸರ್ಕಾರ ಇದನ್ನ ಉದ್ದೇಶಪೂರ್ವಕವಾಗಿ ತಿದ್ದುಪಡಿ ಮಾಡ್ತಾ ಇದೆ, ಸಮಾಜದಲ್ಲಿ ಒಂದು ರೀತಿಯ ಡಿವೈಡ್ ಮಾಡೋ ಕೆಲಸ ಆಗ್ತಿದೆ ಅಂತ ಆರೋಪ ಮಾಡ್ತಾರೆ. ಆದ್ರೆ ಈ ಬಿಲ್ ಅನ್ನ ಬದಲಾವಣೆ ಮಾಡೋದು ಬಹಳ ಮುಖ್ಯ ಅಂತಲೇ ಕೇಂದ್ರ ಸರ್ಕಾರ ವಾದಿಸುತ್ತೆ. ಈಗ ವಕ್ಫ್ ಬಿಲ್ ತಿದ್ದುಪಡಿಯಲ್ಲಿ ವಿಪಕ್ಷಗಳು ಅಪೋಸ್ ಮಾಡೋದಕ್ಕೆ ಕಾರಣ 5 ತಿದ್ದುಪಡಿಗಳು. ಈಗ ಆ 5 ತಿದ್ದುಪಡಿಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲು ವಕ್ಫ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ವಿಷಯ ಆಗಲಿ ಡೀಟೇಲ್ ಆಗಿ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ತನ್ನ ಭೂಮಿ, ಬಿಲ್ಡಿಂಗ್ ಅಥವಾ ಹಣವನ್ನ ದಾನವಾಗಿ ಧಾರ್ಮಿಕ ಉದ್ದೇಶಕ್ಕಾಗಿ ಕೊಡೋದು. ಇದರಲ್ಲಿ ಒಂದು ವಿಶೇಷ ಏನಂದ್ರೆ ಒಂದು ಸಲ ದಾನ ಮಾಡಿದ್ರೆ ಅದನ್ನ ಮತ್ತೆ ವಾಪಸ್ ಪಡೆಯೋದಕ್ಕೆ